ಇಲ್ಲಿನ ಜನ ಉದ್ಘರಿಸುವ ಪರಿ. ಆದರೆ ಇದೀಗ ಈ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗೋ ನಿರೀಕ್ಷೆ ಮೂಡಿದೆ. ಅದು ಅಕ್ಟೋಬರ್ 7, 2011. ಹಾಡಹಗಲೇ ಉದ್ಯಾನನಗರಿ ಬೆಚ್ಚಿ ಬಿದ್ದಿತ್ತು. ಕುಮಾರ ಪಾರ್ಕ್ ಬಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದ ಅನಸೂಯ ಎಂಬಾಕೆಯನ್ನ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಬರ್ಬರವಾಗಿ ಹತ್ಯೆ ಮಾಡಿದ್ದ. ಕೇವಲ ಇದೊಂದೇ ಅಲ್ಲ, ಮನೆ ಕೆಲಸದವರು, ಸೆಕ್ಯೂರಿಟಿ ಗಾರ್ಡ್ಗಳು ಮನೆ ಮಾಲೀಕರನ್ನ ಹತ್ಯೆ ಮಾಡಿ ಇರೋ ಬರೋದನ್ನೆಲ್ಲ ದೋಚೋದು ಉದ್ಯಾನನಗರಿಯಲ್ಲಿ ಕಾಮನ್ ಆಗಿಬಿಟ್ಟಿದೆ. ಹೀಗಾಗಿ ಇಲ್ಲಿ ಯಾರೂ ಯಾರನ್ನ ನಂಬದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೊಲೀಸರಿಗಿಂತಲೂ ಸೆಕ್ಯೂರಿಟಿ ಗಾರ್ಡ್ಗಳ ಬಗ್ಗೆ ಮಾಹಿತಿ ಕಲೆ ಹಾಕುವುದು ದೊಡ್ಡ ತಲೆನೋವಾಗಿದೆ. ಇದೀಗ ಮುಂಬೈ ಮೂಲದ ಸಂಸ್ಥೆಯೊಂದು ಇದಕ್ಕೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಹಮಾರಿ ಸುರಕ್ಷಾ ಅನ್ನೋ ಹೊಸ ಯೋಜನೆಯೊಂದನ್ನು ರೂಪಿಸಿದ ಸಂಸ್ಥೆ ನಿಮ್ಮ ಬಳಿ ಕೆಲಸ ಮಾಡುವ ಸೆಕ್ಯೂರಿಟಿ ಗಾರ್ಡ್ಗಳ ಸಂಪೂರ್ಣ ಮಾಹಿತಿ ಕಲೆ ಹಾಕ್ತಾ ಇದೆ. ಕೇವಲ ಸೆಕ್ಯೂರಿಟಿ ಗಾರ್ಡ್ಗಳು ಮಾತ್ರವಲ್ಲ, ಮನೆ ಕೆಲಸದವರು, ಅಡುಗೆ ಮಾಡೋರು, ಡ್ರೈವರ್ಗಳು, ಸಹಾಯಕರು, ಆಫೀಸ್ ಬಾಯ್ಗಳ ವಿವರಗಳು ಕೂಡ ಹಮಾರಿ ಸುರಕ್ಷಾ .comನಲ್ಲಿ ಲಭ್ಯವಿರುತ್ತೆ. ಆದರೆ ಇದಕ್ಕೆ ಮೊದಲೇ ರಿಜಿಸ್ಟರ್ ಆಗಿರಬೇಕು. ರಿಜಿಸ್ಟರ್ ಮಾಡಿಸಿಕೊಂಡವರಿಗೆ ಮಾತ್ರ ಈ ವೆಬ್ಸೈಟ್ ಆಕ್ಸೆಸ್ ಮಾಡಲು ಸಾಧ್ಯ. ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಡೇಟಾ ಬೇಸ್ ಎಲ್ಲ ಇಟ್ಕೊಳ್ತೀವಿ. ಡೇಟಾ ಬೇಸ್ ಅಂದರೆ ಫೋಟೋ ಇರ್ತದೆ, ಫಿಂಗರ್ ಪ್ರಿಂಟ್ ಇರ್ತದೆ, ಅವ್ರದ್ದು ಲೋಕಲ್ ಅಡ್ರೆಸ್ಸು, ಊರಿನ ಅಡ್ರೆಸ್ಸು, ಸೊ ಎಲ್ಲ ಅಪ್ಲೋಡ್ ಮಾಡ್ಬಿಡ್ತೀವಿ. ಅಕಸ್ಮಾತ್ ಪೊಲೀಸ್ಗೆ ಈ ಡೇಟಾ ಬೇಸ್ ಬೇಕಾದ್ರೆ, ಒಂದು ಅಪಾರ್ಟ್ಮೆಂಟಲ್ಲಿ ಏನೋ ಕಳ್ತನ ಆಗಿದೆ, ಅಕಸ್ಮಾತ್ ಪೊಲೀಸ್ಗೆ ಈ ಡೇಟಾ ಬೇಕಾದ್ರೆ ಇದು 1 ನಿಮಿಷದಲ್ಲಿ ಸಿಗತ್ತೆ. ಹಮಾರಿ ಸುರಕ್ಷಾ .com ಆನ್ಲೈನ್ ಸೆಕ್ಯೂರಿಟಿ ಪೋರ್ಟಲ್ ಆಗಿದ್ದು ಎಲ್ಲಾ ವಿವರಗಳು ಆನ್ಲೈನ್ನಲ್ಲಿ ಲಭ್ಯವಿರುತ್ತೆ. ಇದರಿಂದ ಪೊಲೀಸರಿಗೂ ಅನುಕೂಲವಾಗಲಿದೆ. ಸರ್, ಇದು ಒಂದು ಒಳ್ಳೆ ಫೆಸಿಲಿಟಿಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹಮಾರ ಸುರಕ್ಷಾ ಇದು ಮಾಡಿದ್ದಾರೆ ಸರ್. ಇದು ಹೌಸ್ ಕೀಪಿಂಗ್, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಆಮೇಲೆ ಹೌಸ್ ಮೇಡ್, ಆಮೇಲೆ ಡ್ರೈವರ್ಸ್, ಇವ್ರಿಗೆಲ್ಲ ಒಂದು ಒಳ್ಳೆ ಸೇಫ್ಟಿಗಾಗಿ ಇದು ಮಾಡಿದ್ದಾರೆ. ಯಾಕಂದ್ರೆ ಈ ಥರ ಮಾಡಿದರೆ ಕಳ್ಳತನ ಏನು ಆಗೋದಿಲ್ಲ, ಮರ್ಡರ್ ಈ ಥರ ಎಲ್ಲೆಲ್ಲೋ ತುಂಬ ಪ್ರಾಬ್ಲಮ್ ಎಲ್ಲ ಬರ್ತದೆ. ಈ ಥರ ಒಂದು ಸಿಸ್ಟಮ್ ಇದು ಮಾಡಿದರೆ ಎಲ್ಲ ಯಾರು ಏನು ಇದು ಮಾಡೋದಿಲ್ಲ. ಮುಂಬೈ, ಗುರ್ಗಾಂವ್, ನೋಯ್ಡಾ, ದೆಹಲಿಯಂತಹ ಮಹಾನಗರಗಳಲ್ಲಿ ಹಮಾರಿ ಸುರಕ್ಷಾ ಅಭಿಯಾನಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ಕ ನಂತರ ಈ ಟೀಮ್ ಈಗ ಬೆಂಗಳೂರಿಗೆ ಕಾಲಿಟ್ಟಿದೆ. ಪ್ರಮುಖ ಅಪಾರ್ಟ್ಮೆಂಟ್ಸ್ ಹಾಗೂ ಆಫೀಸ್ಗಳಿಗೆ